ಪ್ರಿಯ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಹಲವಾರು ಬಾರಿ ಓದಿರ್ತಕ್ಕಂಥದ್ದು, ತಿಳಿದಿರ್ತಕ್ಕಂಥ ಒಂದು ಇತಿಹಾಸದ ಒಂದು ದಿನವನ್ನು ಮತ್ತೊಮ್ಮೆ ತಮ್ಮ ಮುಂದೆ ನಾನು ಪುನರುಚ್ಚರಿಸಲು ಬರ್ತಾ ಇದ್ದೀನಿ. 1857ರ ದಂಗೆಯ ಬಗ್ಗೆ ಯಾರು ಕೇಳಿಲ್ಲ ಹೇಳಿ? ಈ ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಮತ್ತು ಅವಿದ್ಯಾವಂತ ವ್ಯಕ್ತಿ ಕೂಡ ಇದರ ಬಗ್ಗೆ ಕೇಳಿರ್ತಕ್ಕಂಥದ್ದು. ಹಲವು ಲಾವಣಿಗಳು, ಜನಪದ ಸಾಹಿತ್ಯದಲ್ಲಿ ಸಾಹಿತಿಗಳು ಕೂಡ ಹಲವಾರು ವಿಧದಲ್ಲಿ ಇದರ ಬಗ್ಗೆ ಬರೆದಿದ್ದಾರೆ ಮತ್ತು ಇದು ಯಾಕೆ ಆಯಿತು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ. ಆದರೆ ಮತ್ತೊಮ್ಮೆ ನಾನು ಯಾಕೆ ಇದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಅನ್ನೋದಾದರೆ, ಬಂಧುಗಳೇ, 1857ರ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಈ ಒಂದು ದಂಗೆ ಏನಿದೆಯಲ್ಲ, ಈ ಒಂದು 1857ರ ದಂಗೆ ಆಗದೆ ಹೋದರೆ ಭಾರತ ದೇಶದಲ್ಲಿ ಈ ಒಂದು ಒಕ್ಕೂಟ ವ್ಯವಸ್ಥೆ ಜಾರಿಗೆ ಬರ್ತೈತಿ ಇಲ್ಲ ಗೊತ್ತಿಲ್ಲ. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಎಲ್ಲ ಸಂಸ್ಥಾನಿಕರು ಮತ್ತು ಬ್ರಿಟಿಷರ ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳಲಾಗದೆ 1857ರಲ್ಲಿ ಎಲ್ಲರೂ ಒಟ್ಟುಗೂಡಿ ಅವರ ವಿರುದ್ಧ ಸೆಟದಿ ಎದ್ದು ನಿಲ್ಲಲಿಕ್ಕೆ ಅವಕಾಶ ಆಗಿರ್ತಕ್ಕಂಥ ಅದ್ಯಾವುದಾದ್ರೂ ದಂಗೆ ಇದ್ದರೆ ಅದು ಶಿಪಾಯಿ ದಂಗೆ ಅಥವಾ 1857ರ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಹೇಳ್ಬೋದು. ಪ್ರಿಯ ಸ್ನೇಹಿತರೆ, ನೆನಪಿರಲಿ, 1857ರ ದಂಗೆಯೇ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವನ್ನು ಪಡೆದುಕೊಳ್ತದೆ. ಇದು ಬ್ರಿಟಿಷರ ಆಡಳಿತದ ವಿರುದ್ಧ ಜನರಲ್ಲಿ ಹರ್ಷಗಳ ಅಸಮಾಧಾನದ ಒಂದು ಪರಿಣಾಮವಾಗಿದೆ. ಈ ದಂಗೆಗೆ ಕಾರಣವಾದ ಅನೇಕ ಅಂಶಗಳು ಕೂಡ ನಾವು ಇಲ್ಲಿ ನೋಡಿದಾಗ, ಒಂದು ಸಣ್ಣ ವಿವರಣಾತ್ಮಕ ಅವಲೋಕನ ನಾವು ಇಲ್ಲಿ ಮಾಡ್ತಾ ಹೋದಾಗ 1857ರ ದಂಗೆಯು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಮೊದಲ ಪ್ರಮುಖ ಸವಾಲಾಗಿ ನಿಲ್ತದೆ. ಬಂಧುಗಳೇ, ಇದು ಮೇ 11, 1857ರಂದು ದೆಹಲಿಯ ಸಮೀಪದಲ್ಲಿರ್ತಕ್ಕಂಥ ಮೀರತ್ ಎಂಬ ಒಂದು ಸಣ್ಣ ಪಟ್ಟಣದಲ್ಲಿ ಭುಗಿಲೆದ್ದು, ತದನಂತರದಲ್ಲಿ ಶೀಘ್ರದಲ್ಲಿ ಇಡೀ ದೇಶದಾದ್ಯಂತ ಇದರ ಒಂದು ದಂಗೆಯ ಕಾವು ಹರಡಿಬಿಡ್ತದೆ. ಒಂದು ದೀರ್ಘ ಮತ್ತು ಕಠಿಣ ಹೋರಾಟದ ನಂತರ ದಂಗೆಯನ್ನು ಹತ್ತಿಕ್ಕಲು ಸತತ ಪ್ರಯತ್ನ ಮಾಡಿದಂಥ ಬ್ರಿಟಿಷರು ಮುಂದೆ ಅದಕ್ಕೆ ಬೇರೆದಾದ ಒಂದು ತೆರನಾದ ಆಯಾಮಗಳನ್ನು ತಂದು ಕೊಡ್ತಾರೆ. ಬ್ರಿಟಿಷರು ಅದನ್ನು ಕೂಡ ದಮನ ಮಾಡಲಿ ಯಶಸ್ವಿ ಆಗ್ತಾರೆ. ಆದರೆ ಭಾರತೀಯರ ಪಾಲಿಗೆ ಅದು ಒಗ್ಗಟ್ಟಿನ ಬಲ ಪ್ರದರ್ಶನವಾದದ್ದು ಮಾತ್ರ ಇತಿಹಾಸ ಕೂಡ ಹೌದು. 1857ರ ದಂಗೆಗೆ ಕಾರಣಗಳನ್ನು ನೋಡ್ತಾ ಹೋದಾಗ, ಪ್ರಿಯ ಸ್ನೇಹಿತರೆ, ಅಲ್ಲಿ ಹಲವಾರು ಅನುಬಂಧದ ನೀತಿ, ದಂಗೆ ಏಳಲು ಹಲವಾರು ಕಾರಣಗಳು ಅಲ್ಲಿ ಇರ್ತವೆ. ಅಂಥ ಕಾರಣಗಳನ್ನು ಕೂಡ ಇಲ್ಲಿ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ನೀತಿ ಆಗಿರ್ಬೋದು, ಅಥವಾ ದಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತಕ್ಕಂಥ ಒಂದು ಮತ್ತೊಂದು ಕಾರಣ ಕೂಡ ಇಲ್ಲಿ ಹೇಳ್ತಾರೆ ಇತಿಹಾಸಕಾರರು. ಜೊತೆಗೆ ಭಾರತೀಯರ ವಿರುದ್ಧ ತಾರತಮ್ಯದ ಒಂದು ಮನೋಭಾವನೆಯು ಕೂಡ ಇಲ್ಲಿ ಪ್ರಮುಖ ಕಾರಣಗಳಾಗ್ತವೆ. ಜೊತೆಗೆ ಈ ಬ್ರಿಟಿಷರ ಆಡಳಿತ ನೀತಿಯು ಕರ್ನಾಟಕ ಅಥವಾ ಎಲ್ಲ ಈ ದೇಶದ ರಾಜ್ಯಗಳಲ್ಲಿ ಪ್ರಾಂತೀಯವಾರಗಳಲ್ಲಿ ಬೀಡು ಬಿಟ್ಟಾಗ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಕಡೆ ಈ ಆರ್ಥಿಕ ನೀತಿಗಳು ಬೇರೆ ಬೇರೆ ರೀತಿಯಾಗಿತ್ತು ಮತ್ತು ಆಡಳಿತ ವ್ಯವಸ್ಥೆಯು ಬದಲಾಗಿರೋದನ್ನು ಇಲ್ಲಿ ಸ್ಮರಿಸ್ಬೋದು. ಅಂಥ ಸಂದರ್ಭದಾಗೆ ಸ್ಥಳೀಯರು ಆ ಒಂದು ಬ್ರಿಟಿಷರ ಆರ್ಥಿಕ ನೀತಿಯ ವಿರುದ್ಧ ದಂಗೆ ಹೇಳ್ತಕ್ಕಂಥ ಪ್ರಸಂಗವೂ ಕೂಡ 1857ರಲ್ಲಿ ಅದು ಜಾರಿಯಾಗ್ತದೆ ಮತ್ತು ಅದೊಂದು ಪ್ರಮುಖ ಒಂದು ಘಟ್ಟವು ಕೂಡ ಆಗಿದೆ ಅಂದರೆ ಆಗಲಿಕ್ಕಿಲ್ಲ. ಬಂಧುಗಳೇ, ಬ್ರಿಟಿಷರ ಸಾಮಾಜಿಕ ನೀತಿಗಳು ಹೇಗಿದ್ದವು ಅಂತಂದರೆ, ಭಾರತೀಯರನ್ನು ಒಂದು ಕೆಳಮಟ್ಟದ ಒಂದು ನಿಕೃಷ್ಟ ರೀತಿಯಲ್ಲಿ ಕಾಣತಕ್ಕಂಥ ರೀತಿಯನ್ನು ಭಾರತೀಯರು ಸಹಿಸಲಿಕ್ಕೆ ಆಗಲೇ ಇಲ್ಲ. ಅಂಥ ಸಂದರ್ಭದಾಗ ಕೂಡ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸಲು ಅದನ್ನು ಬಲವಂತವಾಗಿ ಭಾರತೀಯರ ಮೇಲೆ ಏರಲು ಹೊರಟಾಗ ಅದನ್ನು ಭಾರತೀಯ ಸಂಪ್ರದಾಯಸ್ಥ ಕುಟುಂಬಗಳು ವಿರೋಧಿಸ್ತವೆ. ಸೊ ಇದು ಕೂಡ ಒಂದು 1857ರ ದಂಗೆಗೆ ಕಾರಣವೂ ಕೂಡ ಆಗ್ತದೆ. ಜೊತೆಗೆ ಗ್ರೀಸ್ ಕಾರ್ಟಿಲೇಜ್ಗಳು, ಈಗಾಗಲೇ ತಮಗೆ ಹೇಳಿದೆ, ನಾಡ ತೋಪುಗಳಿಗೆ ಬ್ರಿಟಿಷರ ಸೈನ್ಯದಲ್ಲಿರ್ತಕ್ಕಂಥ ಭಾರತೀಯ ಸೈನಿಕರಿಗೆ ಆ ತೋಪುಗಳನ್ನು ಬಳಸುವಾಗ ದನದ ಕೊಬ್ಬಿನಿಂದ ಸವರಿದ ಆ ಒಂದು ತೋಪನ್ನು ಬಳಸಲು ಕೊಡ್ತಾರೆ. ಆ ಸಂದರ್ಭದಲ್ಲಿ ಸಂಪ್ರದಾಯಸ್ಥ ಭಾರತೀಯ ಸೈನಿಕರು ಅದನ್ನು ಬಳಸಲು ನಿರಾಕರಿಸ್ತಾರೆ. ಜೊತೆಗೆ ಈ ಒಂದು ದಂಗೆಗೆ ಅದೂ ಒಂದು ಕೂಡ ಪ್ರಮುಖ ಕಾರಣ ಮತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ಕಾರಣ ಕೂಡ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ತದನಂತರ ದಂಗೆಯ ನಂತರ ಹಲವಾರು ಹೋರಾಟಗಳಾಗ್ತವೆ, ಸಂಧಾನಗಳಾಗ್ತವೆ.
ಹಲವಾರು ರೀತಿಯ ಅಧಿಕಾರಿಗಳ ಬದಲಾವಣೆಗಳಾಗ್ತವೆ. ಬ್ರಿಟಿಷರ ಚಾಣಕ್ಯ ನೀತಿಯಿಂದ ಭಾರತದಲ್ಲಿ 1947ರವರೆಗೆ ಮತ್ತೆ ಈ ಒಗ್ಗಟ್ಟನ್ನು ಒಡೆದು ಹಾಕಿ ತಮ್ಮ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾರೆ. ಒಂದಂತರೂ ಸತ್ಯ ಪ್ರಿಯ ಬಂಧುಗಳೇ, ಯಾವಾಗ 1857ರ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರ ಒಕ್ಕಟ್ಟನ್ನು, ಭಾರತೀಯರ ಒಂದು ಒಗ್ಗೂಡುವಿಕೆಯನ್ನು ಇಂಗ್ಲೀಷರ ಎದೆಯಲ್ಲಿ ಆಗಾಗಲೇ ಡವ ಅಂತಕ್ಕಂಥ ಒಂದು ನಗಾರಿ ಬಾರಿಸಲಿಕ್ಕೆ ಆರಂಭ ಆಗಿರ್ತದೆ. ಭಾಳ ದಿನ ನಾವು ಈ ದೇಶದಲ್ಲಿ ಉಳಿಯಲು ಅಸಾಧ್ಯ ಅಂತಕ್ಕಂಥ ಒಂದು ಏನು ಆ ಮಾತು ಕೂಡ ಅವರೆಲ್ಲ ಚರ್ಚೆಗೆ ಆರಂಭ ಆಗ್ತದೆ. ಅದೇ ಸಂದರ್ಭದಲ್ಲೇ ಬ್ರಿಟಿಷರು ಹಲವಾರು ಏನು ಈ ಆಡಳಿತ ಅಧಿಕಾರಿಗಳನ್ನು ಬದಲಾವಣೆ ಮಾಡ್ತಾರೆ, ಗವರ್ನರ್ಗಳನ್ನು ಬದಲಾವಣೆ ಮಾಡ್ತಾರೆ. ಕೆಲವೊಂದು ಆಡಳಿತ ನೀತಿಗಳನ್ನು, ಕಾಠಿಣ್ಯದಿಂದ ಕೂಡಿರ್ತಕ್ಕಂಥ ನೀತಿಗಳನ್ನು ಜಾರಿ ಮಾಡಿ ಮತ್ತೊಮ್ಮೆ ಭಾರತೀಯರನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿ ಸುಮಾರು ಸುದೀರ್ಘಾವಧಿವರೆಗೆ 1947 ಆಗಸ್ಟ್ 15ರವರೆಗೆ ಅದನ್ನು ಮುಂದುವರ್ಸ್ಕೊಂಡು ಬರ್ತಾರೆ ಬಂಧುಗಳೇ. ಇದಕ್ಕೆ ಹಲವಾರು ಮಹನೀಯರ ಪ್ರಾಣ ತ್ಯಾಗ, ವೀರ ಯೋಧರ ತ್ಯಾಗ ಬಲಿದಾನಗಳಿಂದ 1947ರಲ್ಲಿ ಅಧಿಕೃತವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸ್ತದೆ. ಕಾರಣ ಯಾಕೆ ಅಂದರೆ ಇದೇ 1947ರಲ್ಲಿ ಸಂಭ್ರಮಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತಿಗೆ 77 ವರ್ಷಗಳು ಸಂದರೂ ಕೂಡ ನಾವು ಇನ್ನೂ ಬದಲಾವಣೆ ಆಗಲಿಲ್ಲ. ಮತ್ತು ಜಾತಿ, ಧರ್ಮ, ಪಂಥ ಅಂತ ಇವತ್ತು ನಾವೆಲ್ಲ ರಾಜಕೀಯ ಅರಾಜಕತೆಯಲ್ಲಿ ಒಡೆದು ಹೋಗ್ತಕ್ಕಂಥ ಸಂದರ್ಭ ಬಂದಿದೆ. ಸೊ ಮತ್ತೊಮ್ಮೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಅವತ್ತಿನ 1857ರ ಒಗ್ಗೂಡುವಿಕೆಯ ಮನಸ್ಥಿತಿಯನ್ನು ಇವತ್ತು ಕೂಡ ಅದೇ ಮುಂದುವರೆದು ಬಂದಿದ್ದಾದರೆ ಭಾರತ ಭವ್ಯ ಭಾರತವಾಗಿರೋದು, ರಾಜಕೀಯ ಅರಾಜಕತೆ ಬರ್ತಿರಲಿಲ್ಲ. ಬದಲಾವಣೆಗಳಲ್ಲಿ ಇನ್ನಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿತ್ತೇನೋ ಅನ್ನೋದು ನನ್ನ ಭಾವನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಭಾರತ ಒಕ್ಕೂಟ ವ್ಯವಸ್ಥೆ, ದೇಶದ ಒಂದು ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ. ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶುಭವಾಗಲಿ ಅನ್ನುತ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.